ಹಲವಾರು ಆಯಾಮಗಳಲ್ಲಿ ಬೆಳೀತಿರುವಂತಹ ಈ ಚರ್ಚೆಯ ಚೌಕಟ್ಟನ್ನು ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಗ್ಯಾರಂಟಿಗಳ ಎದುರಾಗುವ ಸಮಸ್ಯೆಗಳು ನೀಲಿ ನಕ್ಷೆಯ ಕೊರತೆಯನ್ನ ತೋರಿದೆಯಾ? ಅಂದರೆ ಅವತ್ತಿನ ದಿನ ಚುನಾವಣೆ ಸಂದರ್ಭ ಏನು ಬೇಕೋ ಜನರಿಗೆ ಏನು ತಿಳಿಸ್ಬೇಕೋ ಅದನ್ನು ತಿಳಿಸಾಯ್ತು. ಸರ್ಕಾರ ರಚನೆಯ ಹಂತ ಬಂತು. ಅವತ್ತು ಮೊದಲನೇ ಕ್ಯಾಬಿನೆಟ್ಟಲ್ಲಿ ಅನುಷ್ಠಾನಕ್ಕೆ ತರಬೇಕು ಘೋಷಣೆ ಮಾಡುವಂಥ ಒತ್ತಡ ಆ ದಿನಗಳು ಕಳೆದು ಹೋಯ್ತು. ಎಲ್ಲೋ ಒಂದು ಕಡೆ ಮಧ್ಯ ಒಂದು ನೀಲಿ ನಕ್ಷೆಯ ಸಿದ್ಧತೆ ಮಾಡ್ಕೋಬೇಕಾಗಿತ್ತ ಸರ್ಕಾರ. ಸದ್ಯದ ಪರಿಸ್ಥಿತಿಯ ರಾಜಕೀಯ ಲಾಭ ಪಡೆಯಲು ಯಾವ ಪಕ್ಷಕ್ಕೆ ಅವಕಾಶ ಇದೆ? ನೇರ ರೀ ನೀವು ಜನ ಕೇಂದ್ರಿತ ರಾಜಕಾರಣ, ಜನರಿಗಾಗಿ ಗ್ಯಾರಂಟಿ ಎಲ್ಲ ತಗೊಂಡ್ಬನ್ನಿ, ನಾವು ಸ್ವಾಗತ ಮಾಡಿದ್ದೀವಿ, ಜನರಿಗೆ ಅದರ ಸುಖಾನುಭವ ಸಿಕ್ಕಲ್ಲಿ ನಾವು ಅದನ್ನು ಸ್ವೀಕಾರ ಕೂಡ ಮಾಡಿದ್ದೀವಿ ಅಂತ ಅರ್ಥ. ಆದರೆ ಒಂದಷ್ಟು ಅನಾನುಕೂಲಗಳಾಗ್ತಿದೆ. ಈ ಅನಾನುಕೂಲಗಳು ಕೇವಲ ಅನಾನುಕೂಲ ಅಲ್ಲ, ಇದು ಒಂದು ಆಸ್ಪದ. ಯಾವುದಕ್ಕಾಗಿ ಅಂದರೆ ಅದು ರಾಜಕಾರಣಕ್ಕಾಗಿ ಸೃಷ್ಟಿಯಾಗಿರುವಂಥ ಆಸ್ಪದ. ಈ ಆಸ್ಪದದಲ್ಲಿ ತಮ್ಮ ರಾಜಕಾರಣವನ್ನು ಯಾರು ಮಾಡ್ತಾರೆ, ಯಾರು ಗೆಲ್ತಾರೆ ಪ್ರಶ್ನೆ. ಇನ್ನು ಅನುಷ್ಠಾನದ ವಿಷಯದಲ್ಲಿ ಎದುರಾಗ್ತಿರುವ ಸಮಸ್ಯೆ ನಿವಾರಣೆಗಾಗಿ ಸರ್ಕಾರದ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ರಚನೆ ಆಗಬೇಕಾ? ಇದನ್ನ ನಾವು ರಾಜಕೀಯ ದೃಷ್ಟಿಯಿಂದ ಅಲ್ಲ, ಕೇವಲ ಜನರ ದೃಷ್ಟಿಯಿಂದ, ನಿಮ್ಮ ದೃಷ್ಟಿಯಿಂದ ನಾವು ಕೇಳ್ತಿರುವಂಥದ್ದು. ಬೆಂಗಳೂರು 1, ಗ್ರಾಮ 1, ಇನ್ನೊಂದು 1, ಮತ್ತೊಂದು 1. ಬಟ್ ಈ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಗ್ಯಾರಂಟಿ ಅದು ವೇರ್ ಇಸ್ ದ ಫನ್? ನಮಗೆ ಇಷ್ಟೆಲ್ಲ ಕೆಲಸ ಕೊಟ್ಬಿಟ್ರೆ ನಾವು ಗ್ಯಾರಂಟಿ ಪಡ್ಕೊಳ್ಳೋದು ಹೆಂಗಪ್ಪ ಇದು? ನಾವು ಜನರ ದೃಷ್ಟಿಯಿಂದ ಈ ಪ್ರಶ್ನೆ ಕೇಳ್ತಿದ್ದೀವಿ. ಒಂದು ಟಾಸ್ಕ್ ಫೋರ್ಸ್ ಬಂದುಬಿಟ್ರೆ ಸಮನ್ವಯತೆಯನ್ನು ಬೆಳೆಸಿ ಉತ್ತರದಾಯತ್ವವನ್ನು ಒಂದು ಕಡೆಗೆ ಅದನ್ನು ನಿಲ್ಲಿಸಿ ಜನಕ್ಕೆ ಅನುಕೂಲ ಆಗುವಂಥ ಪ್ರಕ್ರಿಯೆಯನ್ನು ರೂಪಿಸೋದ್ರಲ್ಲಿ ಸರ್ಕಾರನೇ ಮೊದಲನೇ ಹೆಜ್ಜೆ ಈ ದಿಟ್ಟಲ್ಲಿ ಇಡಬೇಕಾ ಅಂತ. ಘೋಷಿಸಿದಂತೆ ಗ್ಯಾರಂಟಿ ತಲುಪಿಸುವಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಯಾವ ಪಾತ್ರ ನಿಭಾಯಿಸಲಿದೆ? ನಿಮಗೆ ಕನ್ಫ್ಯೂಸ್ ಆಗಿದ್ರೆ ಇಲ್ಲಿ ಪ್ರಶ್ನೆ ಇರೋದೊಂದು, ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷವಾಗಿ ಗ್ಯಾರಂಟಿಯ ಅನುಷ್ಠಾನ ಮತ್ತು ಅದಕ್ಕೆ ಎದುರಾಗ್ತಿರುವಂಥ ಸವಾಲುಗಳನ್ನ ಎದುರಿಸಬೇಕು ಪಕ್ಷವಾಗಿ. ಅಟ್ ದ ಸೇಮ್ ಟೈಮ್ ಎಲೆಕ್ಷನ್ ಗೆದ್ದಿರುವಂಥ ಈ ಸನ್ನಿವೇಶದಲ್ಲಿ ಒಂದು ಸರ್ಕಾರವಾಗಿ ಕೂಡ ತನ್ನ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಒಂದು ಕಡೆ ಒಂದು ರಾಜಕೀಯ ಪಕ್ಷವಾಗಿ ರಾಜಕೀಯ ಲಾಭ ಪಡಿಬೇಕು, ಮುಂಬರೋ ಚುನಾವಣೆಗಳಲ್ಲಿ ಅದು ಅವ್ರಿಗೆ ಅನುಕೂಲ ಆಗಬೇಕು, ಮತಗಳನ್ನ ಗಳಿಸ್ಕೊಡ್ಬೇಕು. ಆನ್ ದಿ ಅದರ್ ಸೈಡ್ ಸರ್ಕಾರವಾಗಿ ಹೇಳಿರೋ ಮಾತನ್ನ ಉಳಿಸ್ಕೋಬೇಕು, ಗ್ಯಾರಂಟಿಗಳ ಅನುಷ್ಠಾನ ಆಗಬೇಕು, ಜನರಿಗೆ ಗ್ಯಾರಂಟಿಯ ಒಂದು ಸುಖಾನುಭವವನ್ನು ತಲುಪಿಸ್ಬೇಕು.